ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ ನೀವು ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿರುವಂಥ ವೀಡಿಯೋಸ್ಗಳಿಗೆ ಯಾವುದಕ್ಕಾದರೂ ಕಾಪಿರೈಟ್ ಕ್ಲೈಮ್ ಬಂದಿದ್ರೆ ಅದನ್ನು ಯಾವ ರೀತಿಯಾಗಿ ರಿಮೂವ್ ಮಾಡ್ಕೊಳ್ಬೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಇರೋದು ಬದನಾಯಕ್ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಹಾಗೆ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇರುತ್ತಲ್ವ ಅವರಿಗೆಲ್ಲರೂ ಕೂಡ ಒಂದು ವಿಡಿಯೋನ ಶೇರ್ ಮಾಡಿ. ಫ್ರೆಂಡ್ಸ್, ಮೊದಲು ನೀವು ನಿಮ್ಮ ಯೂಟ್ಯೂಬ್ ಚಾನಲನ್ನು ಕ್ರೋಮಲ್ಲಿ ಲಾಗಿನ್ ಮಾಡ್ಕೊಳ್ಳಿ. ಲಾಗಿನ್ ಮಾಡಿದಾಗ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಈಗ ನಿಮಗೆ ಸ್ಕ್ರೀನ್ ಮೇಗಡೆ ಕಾಣಿಸ್ತಾ ಇದೆಯಲ್ವ, ಇಲ್ಲಿ ಚಾನಲ್ ಡ್ಯಾಶ್ ಬೋರ್ಡ್ ಅಂತ ಇರುತ್ತೆ ಫ್ರೆಂಡ್ಸ್. ಇಲ್ಲಿ ಚಾನಲ್ ಡ್ಯಾಶ್ ಬೋರ್ಡ್ ಅಂತ ಇದೆಯಲ್ವಾ, ಅದ್ರ ಪಕ್ಕದಲ್ಲಿ ಫ್ರೆಂಡ್ಸ್ ಈ ಒಂದು ಸ್ಕ್ರೀನಲ್ಲಿ ಲೆಫ್ಟ್ ಸೈಡಲ್ಲಿ ನೋಡಿ ಸುಮಾರು ಸಿಂಬಾಲ್ಸ್ಗಳು ಕಾಣಿಸ್ತಾ ಇದ್ದಾವೆ. ಅದನ್ನ ಝೂಮ್ ಮಾಡ್ಕೊಳ್ಳಿ ಆಯಿತಾ. ಲೆಫ್ಟ್ ಸೈಡನ್ನು ಝೂಮ್ ಮಾಡ್ಕೊಳ್ಳಿ. ಈಗ ನಿಮಗೆ ಕಾಣಿಸ್ತಾ ಇದೆಯಲ್ವಾ, ಝೂಮ್ ಮಾಡಿದಾಗ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ ಫ್ರೆಂಡ್ಸ್. ನಂತರ ನಿಮ್ಮ ಲೋಗೋ ಇದೆ, ಲೋಗೋ ಕೆಳಗಡೆ ಎರಡನೇ ಸಿಂಬಾಲ್ ಇದೆ ನೋಡಿ ವಿಡಿಯೋದು, ಅದ್ರ ಮೇಗಡೆ ಕ್ಲಿಕ್ ಮಾಡಿ. ಅದು ಕಂಟೆಂಟ್ ಫ್ರೆಂಡ್ಸ್. ನಿಮ್ಮ ಕಂಟೆಂಟ್ ಓಪನ್ ಆಗುತ್ತೆ ಅದ್ರ ಮೇಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿಯಾದಂಥ ಇಂಟರ್ಫೇಸ್ ಬರುತ್ತೆ ಫ್ರೆಂಡ್ಸ್. ಈಗ ಇಲ್ಲಿ ನಿಮಗೆ ಕಾಪಿರೈಟ್ ಬಂದಿರುವಂಥ ವಿಡಿಯೋಸ್ಗಳನ್ನು ತಿಳ್ಕೊಳ್ಬೇಕಲ್ವಾ, ಆದ್ರಿಂದ ಇಲ್ಲಿ ಈಗ ಮತ್ತೆ ಝೂಮ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಸ್ಕ್ರೀನನ್ನು ಝೂಮ್ ಮಾಡಿದಾಗ ನಿಮಗೆ ಇಲ್ಲಿ ಫಿಲ್ಟರ್ ಅಂತ ಕಾಣುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡಿ ಚಾನಲ್ ಕಂಟೆಂಟ್ ಕೆಳಗಡೆ ಒಂದು ಫಿಲ್ಟರ್ ಅಂತ ಇದೆ ಅಲ್ವಾ, ಫಿಲ್ಟರ್ ಪಕ್ಕ 3 ಲೈನ್ಸ್ ಇದೆ. ಆ 3 ಲೈನ್ಸ್ ಮೇಗಡೆ ಕ್ಲಿಕ್ ಮಾಡ್ಕೊಳ್ಳಿ. 3 ಲೈನ್ಸ್ ಮೇಗಡೆ ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ ಏಜ್ ರಿಸ್ಟ್ರಿಕ್ಷನ್ ಹಾಗೆ ಕೆಳಗಡೆ ಸೆಕೆಂಡ್ ಆಪ್ಷನ್ ಕಾಪಿರೈಟ್ ಅಂತ ಇದೆಯಲ್ಲ, ಕಾಪಿರೈಟ್ ಮೇಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಕಾಪಿರೈಟ್ ಮೇಗಡೆ ಕ್ಲಿಕ್ ಮಾಡಿದಾಗ ಸ್ವಲ್ಪ ಲೋಡ್ ಆಗಿ ನಿಮ್ಮ ಚಾನಲಲ್ಲಿ ಯಾವ್ಯಾವುದು ಕಾಪಿರೈಟ್ ಕ್ಲೈಮ್ ಬಂದಿರುವಂಥ ವೀಡಿಯೋಸ್ಗಳಿವೆ ಆ ಒಂದು ವೀಡಿಯೋಸ್ಗಳು ಇಲ್ಲಿ ಬರ್ತವೆ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು, ಇಲ್ಲಿ ಮಾನಿಟೈಸೇಷನ್ ಅಂತ ಇದೆ, ಇನ್ ಎಲಿಜಿಬಲ್ ಅಂತ ಇದೆ, ಹಾಗೆ ರಿಸ್ಟ್ರಿಕ್ಷನ್ಸ್ ಕಾಪಿರೈಟ್ ಅಂತ ಇದೆ ಫ್ರೆಂಡ್ಸ್. ಇಲ್ಲಿ ಕಾಪಿರೈಟ್ ಅಂತ ರಿಸ್ಟ್ರಿಕ್ಷನ್ ಕಾಪಿರೈಟ್ ಅಂತ ಇದೆಯಲ್ವಾ, ಆ ಕಾಪಿರೈಟ್ ಮೇಗಡೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಅದ್ರ ಮೇಗಡೆ ಕ್ಲಿಕ್ ಮಾಡಿದಾಗ ನಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ, ಕಾಪಿರೈಟ್ ಅಂತ ಬರುತ್ತೆ, ಹಾಗೆ ಕೆಳಗಡೆ ಸಿ ಡೀಟೇಲ್ಸ್ ಅಂತ ಬರುತ್ತೆ. ಸಿ ಡೀಟೇಲ್ಸ್ ಮೇಗಡೆ ಕ್ಲಿಕ್ ಮಾಡಿ. ಸಿ ಡೀಟೇಲ್ಸ್ ಮೇಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ ಫ್ರೆಂಡ್ಸ್. ಈಗ ನಿಮಗೆ ಕಾಪಿರೈಟ್ ಕ್ಲೈಮ್ ಬಂದಿದೆಯಲ್ವಾ, ಇದನ್ನು ರಿಮೂವ್ ಮಾಡಬೇಕು ಅಂತಂದರೆ ಇಲ್ಲಿ ನಿಮಗೆ ಟೇಕ್ ಆ್ಯಕ್ಷನ್ ಅಂತ ಇರುತ್ತೆ. ಇಲ್ಲಿ ಆಡಿಯೋ ಮುಂದ್ಗಡೆ ರೈಟ್ ಸೈಡಲ್ಲಿ ಸಿ ಡೀಟೇಲ್ಸ್ ಮತ್ತು ಟೇಕ್ ಆ್ಯಕ್ಷನ್ ಇದೆಯಲ್ವಾ, ಟೇಕ್ ಆ್ಯಕ್ಷನ್ ಮೇಗಡೆ ಕ್ಲಿಕ್ ಮಾಡಿ. ಟೇಕ್ ಆ್ಯಕ್ಷನ್ ಮೇಗಡೆ ಕ್ಲಿಕ್ ಮಾಡಿದಾಗ ನಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಈಗ ನೋಡಿದ್ರಲ್ವಾ, ಎರೇಸ್ ಸಾಂಗ್ಸ್, ರೀಪ್ಲೇಸ್ ಸಾಂಗ್ಸ್, ಟ್ರಿಮ್ ಔಟ್ ಸೆಗ್ಮೆಂಟ್ ಹಾಗೆ ಡಿಸ್ಪ್ಯೂಟ್ ಅಂತ ಬರುತ್ತೆ ಫ್ರೆಂಡ್. ಇಲ್ಲಿ ನೀವು ನಿಮಗೆ ಯಾವ ಥರ ಬೇಕೋ ಅದನ್ನು ಮಾಡ್ಕೊಳ್ಬೋದು. ಎರೇಸ್ ಸಾಂಗ್ಸ್ ಅಂತಂದರೆ ಸಾಂಗ್ಸ್ ಎರೇಸ್ ಆಗುತ್ತೆ, ಹಾಗೆ ರೀಪ್ಲೇಸ್ ಸಾಂಗ್ಸ್ ಅಂತಂದರೆ ನೀವು ಸಾಂಗ್ಸನ್ನು ರೀಪ್ಲೇಸನ್ನು ಮಾಡ್ಕೊಳ್ಬೋದು. ಯೂಟ್ಯೂಬ್ ಅವರೇ ಸಾಂಗ್ಸನ್ನು ಕೊಡ್ತಾರೆ, ಬ್ಯಾಕ್ಗ್ರೌಂಡ್ ಮ್ಯೂಸಿಕನ್ನು, ಅದನ್ನು ರೀಪ್ಲೇಸ್ ಮಾಡ್ಬೋದು. ಹಾಗೆ ಟ್ರಿಮ್ ಔಟ್ ಸೆಗ್ಮೆಂಟ್, ನಿಮ್ಮ ವಿಡಿಯೋದಲ್ಲಿ ಯಾವುದು ಕಾಪಿರೈಟ್ ಬಂದಿದೆ ಅಂತಹ ಆಡಿಯೋನ ಟ್ರಿಮ್ ಮಾಡ್ತಾರೆ, ಕಟ್ ಮಾಡಿ ಹಾಕ್ತಾರೆ ಫ್ರೆಂಡ್ಸ್. ಅಲ್ಲಿ ಮತ್ತೆ ಸೈಲೆಂಟ್ ಆಗಿಬಿಡುತ್ತೆ. ಆದ್ದರಿಂದ ನಾನು ಈಗ ಟ್ರಿಮ್ ಔಟ್ ಸೆಗ್ಮೆಂಟ್ ಮೇಗಡೆ ಕ್ಲಿಕ್ ಮಾಡ್ತೀನಿ, ಅಲ್ಲಿ ಇರುವಂತಹ ಆಡಿಯೋವನ್ನು ಕಟ್ ಮಾಡೋದು ಫ್ರೆಂಡ್ಸ್. ಈಗ ಟ್ರಿಮ್ ಔಟ್ ಸೆಗ್ಮೆಂಟ್ ಮೇಗಡೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಕಂಟಿನ್ಯೂ ಅಂತ ಬರುತ್ತೆ, ಕಂಟಿನ್ಯೂ ಮೇಗಡೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಗಡೆ ಕ್ಲಿಕ್ ಮಾಡಿದಾಗ ನಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಟ್ರಿಮ್ ದ ಕ್ಲೈಮ್ಡ್ ಪಾರ್ಟ್ ಆಫ್ ಯುವರ್ ವಿಡಿಯೋ ಅಂತ ಬರುತ್ತೆ. ನಂತರ ಅಲ್ಲಿ ರೆಡ್ ಕಲರಲ್ಲಿ ಕಾಣಿಸ್ತಾ ಇರುತ್ತೆ ಎಷ್ಟರವರೆಗೂ ನಿಮ್ಮ ವಿಡಿಯೋಗೆ ಕ್ಲೈಮ್ ಬಂದಿದೆ ಅಂತ. 5.6ರಿಂದ 5.29 ಬಂದಿದೆ ಫ್ರೆಂಡ್ಸ್. 5.6 ಸೆಕೆಂಡಿಂದ 5.29 ಸೆಕೆಂಡ್ ಅಂತಂದರೆ ಒಂದು 20 ಸೆಕೆಂಡ್ಸ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕಿಗೆ ಕಾಪಿರೈಟ್ ಕ್ಲೈಮ್ ಬಂದಿದೆ. ಆದ್ದರಿಂದ ಇಲ್ಲಿ ಸೇವ್ ಮೇಗಡೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಕ್ಯಾನ್ಸಲ್ ಸೇವ್ ಅಂತ ಇರುತ್ತೆ, ಸೇವ್ ಮೇಗಡೆ ಕ್ಲಿಕ್ ಮಾಡಿ. ಸೇವ್ ಮೇಗಡೆ ಕ್ಲಿಕ್ ಮಾಡಿದಾಗ ನಮಗೆ ರೆಡಿ ಟು ಟ್ರಿಮ್ ಅಂತ ಬರುತ್ತೆ, ಹಾಗೆ ಕೆಳಗಡೆ ಬ್ಲ್ಯಾಕಲ್ಲಿ ಟ್ರಿಮ್ ಅಂತ ಇದೆ ನೋಡಿ, ಟ್ರಿಮ್ ಮೇಗಡೆ ಕ್ಲಿಕ್ ಮಾಡಿ. ಟ್ರಿಮ್ ಮೇಗಡೆ ಕ್ಲಿಕ್ ಮಾಡಿದಾಗ ಸ್ವಲ್ಪ ಲೋಡ್ ಆಗುತ್ತೆ. ಸ್ವಲ್ಪ ಲೋಡ್ ಆಗಿ ನಂತರ ನಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ, ವಿಡಿಯೋ ಎಡಿಟಿಂಗ್ ಈಸ್ ಇನ್ ಪ್ರೊಸೆಸಿಂಗ್ ಅಂತ ಬರುತ್ತೆ ಫ್ರೆಂಡ್ಸ್. 10 ಮಿನಿಟ್ಸ್ ನಂತರ ನಿಮ್ಮ ಪ್ರೊಸೆಸಿಂಗಲ್ಲಿ ಇರುವಂಥ ವಿಡಿಯೋ ಕಾಪಿರೈಟ್ ಕ್ಲೈಮ್ ಬಂದಿರೋದು ರಿಮೂವ್ ಆಗುತ್ತೆ, ನಿಮ್ಮ ಒಂದು ವಿಡಿಯೋಗೆ ಮಾನಿಟೈಸೇಷನ್ ಅನೇಬಲ್ ಆಗುತ್ತೆ ಫ್ರೆಂಡ್ಸ್. ಈಗ ನಿಮಗೆ ಗೊತ್ತಾಯ್ತಲ್ವಾ ಯಾವ ರೀತಿಯಾಗಿ ಕಾಪಿರೈಟ್ ಕ್ಲೈಮ್ ಬಂದಿರುವಂಥ ವೀಡಿಯೋಸನ್ನು ನಾನ್ ಕಾಪಿರೈಟನ್ನು ಮಾಡೋದು ಅಂತ. ನಿಮಗೇನಾದರೂ ಈ ವಿಡಿಯೋದ ಮೇಲೆ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ, ಹಾಗೆ ಬೇರೆ ಯಾವುದಾದ್ರೂ ವೀಡಿಯೋಸ್ಗಳು ಬೇಕು ಅಂದರೂ ಕೂಡ ಕಾಮೆಂಟನ್ನು ಮಾಡಿ. ಇಲ್ಲಿಗೆ ಒಂದು ವಿಡಿಯೋನ ಮುಗಿಸೋಣ, ಮುಂದಿನ ವಿಡಿಯೋತೆ ಮತ್ತೆ ಎಲ್ಲರೂ ಕೂಡ ಸಿಗೋಣ. ಯಾರೆಲ್ಲ ಕೊನೆವರೆಗೂ ವಿಡಿಯೋನ ನೋಡಿದರೆ ಎಲ್ಲರೂ ಕೂಡ ಥ್ಯಾಂಕ್ ಫಾರ್ ವಾಚಿಂಗ್. ಬಾಯ್ ಬಾಯ್.